ಇವರು ವಿಶು ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದು ಅವನಿಗೆ ಬುದ್ಧಿ ಹೇಳಕ್ಕೆ. ಇಷ್ಟ ದಿನ ಆಗಿದ್ದೆಲ್ಲ ಮರ್ತ್ಬಿಡು. ಹೆಂಡತಿ ಇಲ್ದೆ ಜೀವನ ಕಳೆಯೋದು ಕಷ್ಟ, ನಿಂಗೆ ಈಗ ಗೊತ್ತಾಗಲ್ಲಪ್ಪ, ಮುಂದೆ ಗೊತ್ತಾಗತ್ತೆ ಅಂತ ಹೇಳಕತ್ತೆ. ಸರಿ ಅತ್ತೆ, ನಾನು ಹಣ್ಣು ಹೂವು ತರ್ತೀನಿ, ಹೊರಡೋಣ. ಅಂದ್ರೆ ಇವನು ವಿಶಾಖನ ಮನೆಗೆ ಕರ್ಕೊಂಡ್ ಬಾ ಅಂತ ವಿಶುಗ್ ಹೇಳ್ತಾನೆ. ಕೃಷ್ಣ, ಇವತ್ತು ನನ್ನ ಪ್ರಾರ್ಥನೆ ನಿನಗೆ ಕೇಳ್ತೇನಪ್ಪ. ಈ ಗಂಡ ಹೆಂಡತಿಗೆ ಬುದ್ಧಿ ಹೇಳಿ ಹೇಳಿ ನನ್ನ ತಲೆನೇ ಹಾಳಾಗಿತ್ತು. ಈಗಲಾದ್ರೂ ಇವ್ರಿಗೆ ನನ್ನ ಮಾತು ಅರ್ಥವಾಯ್ತಲ್ಲ. ದೇವ್ರೆ, ಎಲ್ಲ ನಿನ್ ದಯೆಪ್ಪ. ಇವತ್ತಿಡೀ ದಿನ ನಿನ್ನ ನಾಮಸ್ಮರಣೆ ಮಾಡ್ತಾ ನಿನ್ ಭಜನೆ ಮಾಡ್ತೀನಿ ತಂದೆ, ನಿನ್ ಭಜನೆ ಮಾಡ್ತೀನಿ. ಹರೇ ರಾಮ ಹರೇ ರಾಮ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ 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 ಹರೇ ಕೃಷ್ಣ. ರಾಜು, ರಾಜು, ಏನ್ ವಿವೇಕಣ್ಣ? ಅಲ್ಲಿ ನೋಡು, ಅವ್ರಿಗೆ ಸ್ವಲ್ಪ ಹೂ ಬೇಕಂತೆ, ತಂದ್ಕೊಡು. ಎಲ್ಲಿ, ಯಾರಿಗೆ ಏನ್ ಬೇಕಂತ? ನಿನಗೆಲ್ಲ ಬಿಡಿಸಿ ಹೇಳ್ಬೇಕಾ? ಅಲ್ಲಿ ನೋಡು, ಅಲ್ಲಿ ವಿಷು ನಿಂತಿದ್ದಾನಲ್ಲ, ಅಲ್ಲಿ ತಗೊಂಡೋಗಿ ಕೊಡು. ಸರಿ, ನಾನು ಹೋಗಿ ಹೂ ತರ್ತೀನಿ. ಹಾ. ವಿವೇಕ್, ಹೇಳಿ ಗುರುಜಿ. ರಾಧಿಕಾನ್ ನೋಡ್ದ್ಯಾ? ಇಲ್ಲ ಗುರುಜಿ, ಅವಳು ಬಂದಿದ್ದು ನನಗೆ ಗೊತ್ತಾಗಿಲ್ಲ. ಗೊತ್ತಾಗಿಲ್ವಾ? ಅವಳಿಗೆ ಹಾರ ತಗೊಂಬಾ ಅಂತ ಹೇಳಿದ್ದೆ, ಇನ್ನೂ ಬರ್ಲಿಲ್ವಲ್ಲ. ವಿಶು, ವಿಶು, ಗುರುಜಿ. ರಾಧಿಕಾ ಇಲ್ಲಿ ಬಂದ್ಲ. ನಾನು ಅವಳ ಹತ್ರ ಹಾರ ತರೋದಕ್ಕೆ ಹೇಳಿದ್ದೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಸರಿ, ಹಾಗಾದ್ರೆ ನಾನೇ ಅವಳ ಮನೆಗೆ ಯಾರನ್ನಾದ್ರೂ ಕಳಿಸ್ತೀನಿ. ಸರಿ. ರಾಧಿಕಾ, ನೀನು ಈಗ ಬಂದ್ಯಾ? ಹಾರ ತರೋಕ್ ಹೇಳಿದ್ನಲ್ಲ. ಗುರುಜಿ, ಅದನ್ನು ನಾನು ನಿನ್ನೆನೆ ಆನಂದಿ ಮಾತಾಜಿ ಹತ್ರ ಕೊಟ್ಟಿದ್ದೆ. ಅವ್ರ ಹತ್ರ ಕೇಳಿ ತಗೊಂಡ್ ಬರ್ತೀನಿ ರೀ. ಹಾ, ಅಲಂಕಾರ ನಡೀತಾ ಇದೆಯಾ? ಅತ್ತೆ, ಹಾ ಬನ್ನಿ, ಹೊರಡೋಣ. ಹಾ, ನಾನು ರೆಡಿ. ಮಾದ, ಕುಡಿಯಕ್ಕೆ ಒಂದು ಲೋಟ ನೀರು ತಗೊಂಡ್ ಬಾಪ. ಆಯ್ತಮ್ಮ. ಅತ್ತೆ, ಕೃಷ್ಣಾಷ್ಟಮಿ ದಿನಾನೇ ನಮ್ಮ ಕಲ್ಯಾಣ ಮಂಟಪನ ಉದ್ಘಾಟನೆ ಆಗ್ತಿರೋದು ನಂಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಅರೇಂಜ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿ ಆಗ್ತಿದೆಯಂತೆ. ರಾಧಿಕಾ ತುಂಬಾ ಸಹಾಯ ಮಾಡ್ತಾ ಇದ್ದಾಳೆ. ಬೆಳಿಗ್ಗೆ ವಿಶು ಹೋಗುವಾಗ ತುಂಬಾ ಖುಷಿಯಿಂದಾನೇ ಹೋದ. ಅವರಿಬ್ಬರ ಜೋಡಿ ಅಂತೂ ಕೃಷ್ಣನೇ ಹೇಳಿ ಮಾಡಿಸ್ಲಾಗಿದೆ. ರುಕು, ಇವತ್ತು ಅವರಿಬ್ಬರೇ ಕೃಷ್ಣನ್ ಪೂಜೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ನಿನ್ನೆ ಆದ ಹಾಗೆ
ಇವತ್ತು ವಿಷುಗೆ ಅವಮಾನ ಆಗ್ತಾ ಇದ್ರೆ ಸಾಕು. ಸರಿ ಅತ್ತೆ, ಹೊರಡೋಣ. ಹಾಂ, ಹೊತ್ತಾಗೋಗುತ್ತೆ, ಬನ್ನಿ. ಧರ್ಮಾಧಿಕಾರಿಗಳೇ, ಒಂದು ನಿಮಿಷ. ರಾಧಿಕಾ, ಆರತಿ ತಗೊಂಬಮ್ಮ. ವಿಷುಗೆ ಆರತಿ ಮಾಡಮ್ಮ. ಈಗ ಎಲ್ಲರೂ ಒಳಗೆ ಹೋಗ್ಬೋದು. ಶಾಸ್ತ್ರಿಗಳೇ, ನಮ್ಮ ಆಶ್ರಮದ ಪರವಾಗಿ ಈ ಹಾರ ಮತ್ತು ಶಲ್ಯವನ್ನು ಧರ್ಮಾಧಿಕಾರಿಗಳಿಗೆ ಅರ್ಪಿಸಬೇಕು.
ಇವತ್ತಿನ ಕಾರ್ಯಕ್ರಮವನ್ನು ಶಾಸ್ತ್ರಿಗಳ ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭ ಮಾಡೋಣ. ಮುರಳಿ ಮನೋಹರ ನಂದಕುಮಾರ ಗೋವರ್ಧನ ಗಿರಿಧಾರಿ ಮುರಳಿ ಮನೋಹರ ನಂದಕುಮಾರ ಗೋವರ್ಧನ ಗಿರಿಧಾರಿ ಗೋಪಾಲ ಕೃಷ್ಣ ಮುರಾರಿ ಮುರಳಿ ಮನೋಹರ ನಂದಕುಮಾರ ಗೋವರ್ಧನ ಗಿರಿಧಾರಿ ಗೋಪಾಲ ಕೃಷ್ಣ ಮುರಾರಿ. ದೇವಕಿ, ಪೂರ್ಣ ವಿಷು ಹತ್ರ ವಿಶಾಖನ್ ವಿಚಾರ ಕೇಳಿದ್ಲ? ಕೇಳಿದ್ನ ಹೇಳು. ಭಾಮಾ ರುಕ್ಮಿಣಿ ಹೃದಯ ವಿಹಾರ ಭಾಮಾ ರುಕ್ಮಿಣಿ ಹೃದಯ ವಿಹಾರ ಭಾಮಾ ರುಕ್ಮಿಣಿ ಹೃದಯ ವಿಹಾರ ಭಾಮಾ ರುಕ್ಮಿಣಿ ಹೃದಯ ವಿಹಾರ ಭಾಮಾ ರುಕ್ಮಿಣಿ. जय जय कृष्ण राधे कृष्ण जय जय कृष्ण राधे कृष्ण जय जय कृष्ण जय जय कृष्ण राधे कृष्ण जय जय कृष्ण राधे कृष्ण जय जय कृष्ण राधे कृष्ण जय कृष्ण जय जय कृष्ण राधे कृष्ण जय जय कृष्ण राधे कृष्ण राधे कृष्ण जय जय कृष्ण ಮಾವ, ಇವತ್ತೇನ್ ನಡೀತು ಅಂತ ಗಮನಿಸಿದ್ರಾ? ನಾನಷ್ಟೇ ಅಲ್ಲ, ಕಣ್ಣಿದ್ದವ್ರು ಎಲ್ರಿಗೂ ಗೊತ್ತಾಗಿರುತ್ತೆ. ಇಷ್ಟೆಲ್ಲ ರಾದ್ದಾಂತ ಆದರೂ ಆ ಶಾಸ್ತ್ರಿನ ತಲೆ ಮೇಲೆ ಕುಡಿಸ್ಕೊಂಡಿದ್ದಾರೆ ಇವರು. ಹಿರಿ ಸೊಸೆ ಎಲ್ರ ಕಣ್ಣಿಗೆ ಮಣ್ಣೆರಚಿ ಮನೆ ಬಿಟ್ಟು ಓಡೋದ್ಲು. ಈಗ ಕಿರಿ ಸೊಸೆನ ವಿಷು ಮುಂದೆ ಮೆರೆದಾಡುವಾಗ ಮಾಡ್ತಿದ್ದಾರೆ. ಮಾವ, ಬರೀ ಮೆರೆದಾಡ್ಸೋದಷ್ಟೇ ಅಲ್ಲ, ಇನ್ನು ಏನೇನೋ ನಡೀತಾ ಇದೆ.
ನಿಜ, ಎಲ್ಲರೂ ಸೇರಿ ಕದ್ದು ಮುಚ್ಚಿ ಕಜ್ಜಾಯ ಮಾಡ್ತಾ ಇದ್ದಾರೆ. ಅದರ ಪರಿಮಳ ನನ್ನ ಮೂಗಿಗೆ ಬಡ್ದಿದೆ. ಪೂರ್ಣ ಪೂರ್ಣ, ದೇವಕಿ ಹೇಳಿದ ಮಾತು ಕೇಳಿ ನನಗೆ ಹಾಲು ಕುಡಿದಷ್ಟು ಸಂತೋಷ ಆಯ್ತು. ಈ ತೀರ್ಮಾನನ 2 ವಾರದ ಹಿಂದೆನೆ ನೀನ್ ತಗೊಂಡಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಅಮ್ಮ, ನೀವೇನಂತೀರೋ ಏನೋ, ಒಪ್ತಿರೋ ಇಲ್ವೋ ಅಂತ ನನಗೆ ಆತಂಕ ಆಗ್ಬಿಟ್ಟಿತ್ತಲ್ಲಮ್ಮ. ಅಲ್ವೋ, ನಾನು ಯಾಕೆ ಒಪ್ಪಲ್ಲ? ನನ್ನ ಮೊಮ್ಮಗಳಿಗೆ ಒಳ್ಳೇದಾಗುತ್ತೆ ಅನ್ನೋ ಹಾಗಿದ್ರೆ ನಾನು ಯಾಕೋ ಬೇಡ ಅಂತೀನಿ. ಅವಳು ಆ ಮನೆ ಸೊಸೆಯಾಗಿ ಬಾಳ್ತಾಳೆ. ಅವಳು ಮಾಡಿದ ತಪ್ಪೆಲ್ಲ ಮರೆತು ವಿಶ್ವ ಅವಳ ಜೊತೆಲಿ ಸಂಸಾರ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ನಾನಿಲ್ಲ ಅಂತೀನಾ? ಅಮ್ಮ, ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರಿ? ಇನ್ನಾರ ಬಗ್ಗೆನೋ? ವಿಶಾಖ ಬಗ್ಗೆ. ಅವಳು ನನ್ನ ಪಾಲ್ಗೆ ಸತ್ತು ಹೋಗಿದ್ದಾಳೆ. ಆ ವಿಷಯ ನಿಮಗೂ ಗೊತ್ತು. ನಾನು ರಾಧಿಕನ ಮದುವೆನ ವಿಶು ಜೊತೆ ಮಾಡಬೇಕು ಅಂತ ಇದ್ದೀನಿ. ರಾಧಿಕಾಗಿಂತ ನಮ್ಮ ಅಳಿಯಂದ್ರಿಗೆ ಈ ಒಳ್ಳೆ ಹುಡುಗಿ ಸಿಗೋದಿಲ್ಲ. ಇವತ್ತು ಅಳಿಯಂದ್ರ ಹತ್ರ ರಾಧಿಕಾ ವಿಷಯನ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಅವರಿಬ್ರು ಒಪ್ಪಿದ್ರೆ ಆದಷ್ಟು ಬೇಗ ಅವ್ರ ಮದುವೆ ನಿಶ್ಚಯ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಪೂರ್ಣ, ಜೀವಂತವಾಗಿದ್ದ ಮಗಳಿಗೆ ತರ್ಪಣ ಬಿಟ್ಟೆ. ಈಗ ಅವಳ ಗಂಡನ್ನ ಬೇರೆ ಅವಳ ಜೊತೆಗೂ ಮದುವೆ ಮಾಡ್ಸೋದು ಕೊಟ್ಟಿದೆಯಲ್ಲೋ. ಬೇಡಪ್ಪ, ಹಾಗೆ ಮಾಡ್ಬೇಡ ಪೂರ್ಣ. ನಾನು ಒಂದು ಸಲ ನಿರ್ಧಾರ ಮಾಡಿದ ಮೇಲೆ ಅದರಿಂದ ಯಾವತ್ತೂ ಹಿಂದೆ ಹೋಗಲ್ಲ. ಅಳಿಯಂದ್ರೆ, ಹಾಮವ್ವ, ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿತ್ತು. ಆದ್ರೆ ಅದನ್ನ ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹೇಳಿ. ಆ ವಿಷಯನ ಇಲ್ಲಿ ಹೀಗೆ ಹೇಳೋದು ಸರಿನೋ ತಪ್ಪೋ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಅಣ್ಣ, ಒಂದ್ ಸ್ವಲ್ಪ ಬರ್ತೀರಾ? ಏನು? ರಾಧಿಕಾ ಅಕ್ಕ ಏನೋ ಮಾಡ್ತಾ ಇದಾರೆ, ನಮ್ಗೆ ಹೆಲ್ಪ್ ಮಾಡಕ್ಕೆ ಯಾರು ಇಲ್ಲ. ಆಯ್ತು, ಯೋಚನೆ ಮಾಡಬೇಡ, ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ, ಆಯ್ತಾ? ಮಾವ ಒಂಚೂರು. ಆಯ್ತು ಕರ್ಕೊಂಡು ಬನ್ನಿ ಮಕ್ಕಳು, ಅವನ. ಓಡಿ 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 ಓಡಿ. ಪೂರ್ಣ ನನ್ನ ಮಾತು ಕೇಳು. ಪೂಜಾ ಮಂದಿರಕ್ಕೆ ಬರ್ತೀರಾ? ಸ್ವಲ್ಪ ಕೆಲಸ ಇದೆ. ಬಂದೆ ಪೂರ್ಣ, ಸರಿಪ್ಪ, ನೀನು ಹೋಗು, ನಾನು ಆಮೇಲೆ ಮಾತಾಡ್ತೀನಿ. ದಯವಿಟ್ಟು ಈ ವಿಷಯದಲ್ಲಿ ಇನ್ಯಾವತ್ತೂ ಯಾವುದೇ ಸನ್ನಿವೇಶದಲ್ಲೂ ನನ್ನ ಹತ್ರ ನೀವು ಮಾತಾಡಬೇಡಿ. ಬಿಟ್ಬಿಡಿ. ಪೂರ್ಣ.